ಇವತ್ತು ನಾವು 10th ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಡೇಟ್ ಇರೋದು 16th ಅಕ್ಟೋಬರ್ 2025. ಓಕೆ. ಈಗ ನಾವು ಆ್ಯಕ್ಚುಲಿ ಥರ್ಡ್ ವೇವ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಹೇಳಲಿಕ್ಕೆ. ಬಟ್ ಥರ್ಡ್ ವೇವ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಎಕ್ಸ್ಟೆನ್ಷನ್ನು ಮತ್ತು ಹೇಗೆ ಎಕ್ಸ್ಟೆನ್ಷನ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಯಾಕೆ ಅಂತಂದರೆ ನೀವೆಲ್ಲರೂ ಕೇಳಿರ್ತೀರ ವೇವ್ 3 ಎಕ್ಸ್ಟೆನ್ಷನಲ್ಲಿರುತ್ತೆ, ವೇವ್ 3 ಎಕ್ಸ್ಟೆನ್ಷನಲ್ಲಿರುತ್ತೆ ಅಂತ. ಸೊ ಅದಕ್ಕಾಗಿ ವೇವ್ 3 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟೆನ್ಷನ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ತುಂಬ ಇದಾಗತ್ತೆ. ಓಕೆ. ಸೊ ಹಾಗಾದರೆ ಎಕ್ಸ್ಟೆನ್ಷನ್ ಅಂತಂದರೆ ಏನು? ಈಗ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳುವಾಗ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀವಿ. ಇಂಪಲ್ಸ್ ವೇವಲ್ಲಿ ಅಂದರೆ ಡಿಗ್ರಿ 1 ಅಂತ ನೀವು ಏನಾದರೂ ಕನ್ಸಿಡರ್ ಮಾಡಿದರೆ ಅದರಲ್ಲಿ ವೇವ್ 1, ವೇವ್ 3 ಮತ್ತು ವೇವ್ 5ನ ನಾವು ಇಂಪಲ್ಸ್ ವೇವ್ ಅಂತ ಕರಿತೀವಿ. ಓಕೆ. ಈ 3 ವೇವು ಏನಾಗುತ್ತೆ, ಇದರಲ್ಲಿ ಯಾವುದಾದ್ರೂ ಒಂದು ವೇವು ಲಾಂಗ್ ಇರುತ್ತೆ, ಅಂದರೆ ಎಕ್ಸಾಗರೇಟ್ ಆಗಿರುತ್ತೆ, ಇಲ್ಲ ಸ್ಟ್ರೆಚ್ಡ್ ಔಟ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಅಂತ ಅಂತಾರೆ. ಯಾವುದಾದ್ರೂ ಒಂದು ವೇವು 1, 3 ಮತ್ತು 5 ವೇವ್ಸಲ್ಲಿ ಯಾವುದಾದ್ರೂ ಒಂದು ವೇವು ಎಲಾಂಗೇಟ್ ಆಗಿದ್ರೆ ಅದನ್ನು ಎಕ್ಸ್ಟೆನ್ಷನಲ್ಲಿದೆ ಆ ಪರ್ಟಿಕ್ಯುಲರ್ ವೇವು ಅಂತ ಹೇಳ್ತಾರೆ. ಓಕೆ. ಒಂದು ವೇಳೆ ಈ 3 ಇಂಪಲ್ಸ್ ವೇವಲ್ಲಿ ಯಾವುದಾದ್ರೂ 2 ಇಂಪಲ್ಸ್ ವೇವ್ಸು ಎಕ್ಸ್ಟೆನ್ಷನಲ್ಲಿದ್ದರೆ ಏನಂತಾರೆ, ಅದಕ್ಕೆ ಡಬಲ್ ಎಕ್ಸ್ಟೆನ್ಷನ್ ಅಂತಂತಾರೆ. ಅದು ವೇವ್ 1 ಮತ್ತು ವೇವ್ 3 ಎಕ್ಸ್ಟೆನ್ಷನ್ನಲ್ಲಿರ್ಬೋದು, ಇಲ್ಲ ವೇವ್ 3 ಮತ್ತು ವೇವ್ 5 ಎಕ್ಸ್ಟೆನ್ಷನ್ನಲ್ಲಿರ್ಬೋದು. ಓಕೆ. ಅಲ್ಲ, ವೇವ್ 1 ಮತ್ತು ವೇವ್ 5 ಎಕ್ಸ್ಟೆನ್ಷನ್ ಇರೋ ಚಾನ್ಸಸ್ ಕಡಿಮೆ. ಬಟ್ ಮ್ಯಾಕ್ಸಿಮಮ್ ಚಾನ್ಸಸ್ 1 and 3 ಇಲ್ಲ 3 and 5. ಓಕೆ. ಈ 4Xದಲ್ಲಿ ಎಲ್ಲ ಕ್ರಿಪ್ಟೋ 4X ಅಲ್ಲೆಲ್ಲ ಕಮಾಡಿಟೀಸ್ದಲ್ಲೆಲ್ಲ 3 ಮತ್ತು 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ತೀರಾ ಇರುತ್ತೆ. ಓಕೆ. ಈ ನಮ್ಮ ನಿಫ್ಟಿಯಲ್ಲಿ ಎಲ್ಲ ಇಂಡಿಯನ್ ಮಾರ್ಕೆಟ್ಸಲ್ಲೆಲ್ಲ 3 ಹೆಚ್ಚಿಗೆ ಎಕ್ಸ್ಟೆನ್ಷನಲ್ಲಿ ಇರುತ್ತೆ. ಅದ್ರ ಜೊತೆಗೆ ಒಂದೊಂದು ವೇವ್ ಫಸ್ಟ್ ವೇವ್ನು ಎಕ್ಸ್ಟೆನ್ಷನಲ್ಲಿ ಇರುತ್ತೆ. ಓಕೆ. ಮತ್ತೊಂದೇನು ಹೇಳ್ತಾರೆ ಅಂತಂದರೆ, ಈ 3 ವೇವ್ಸು ಇಂಪಲ್ಸ್ ವೇವ್ಸ್ 1, 3 ಮತ್ತು 5 ಈ 3 ವೇವ್ಸು ಎಕ್ಸ್ಟೆನ್ಷನ್ ಇರಲಿಕ್ಕೆ ಚಾನ್ಸ್ ಇಲ್ಲ. ಎನಿ 2 ಅಷ್ಟೇ, 3 ವೇವ್ ಎಕ್ಸ್ಟೆನ್ಷನ್ ಇರಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ನಾರ್ಮಲಿ ಬ್ಲೂ ಚಿಪ್ ಸ್ಟಾಕ್ಸು, ಅಂದರೆ ಈ ಹೈ ವ್ಯಾಲ್ಯೂ ಇರುತ್ತಲ್ಲ, ವೇಟೇಜ್ ಇರೋದು, ಹೈ ವೇಟೇಜ್ ಇರೋ ಸ್ಟಾಕ್ಸು ನಿಮಗೆ ಎಕ್ಸ್ಟೆನ್ಷನಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಎಕ್ಸ್ಟೆನ್ಷನ್ ಮೂವ್ಸು ಹೇಗೆ ಎಕ್ಸ್ಟೆನ್ಷನ್ ಅಂತಂದರೆ, ನಿಮಗೆ ಈ ಎಕ್ಸ್ಟೆನ್ಷನ್ನಲ್ಲಿ ಮಿನಿಮಮ್ 9 ಮೂವ್ಸ್ ಇರಲೇಬೇಕು. 9 ಮೂವ್ಸ್ ಇದ್ರೇ ಆ ಯಾಕಂದರೆ ನಾರ್ಮಲಿ 1, 2, 3, 4, 5 ಅಂತಂದರೆ 5 ಇತ್ತಂದರೆ ಅದು ಸಿಂಪಲ್ ವೇವ್ಸ್ ಆಯ್ತದು. ಓಕೆ. ಎಕ್ಸ್ಟೆನ್ಷನ್ ಅಂತಂದರೆ ಮತ್ತೆ ಅದರಲ್ಲಿ 4 ಮೂವ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಮಿನಿಮಮ್ 9. ಸೊ 9 ಇದ್ದರೆ ಅದು ಎಕ್ಸ್ಟೆನ್ಷನಲ್ಲಿದೆ ಅಂತ ಹೇಳ್ಬೋದು. 9 ಅಷ್ಟೇ ಇರುತ್ತಾ? ಇಲ್ಲ, ಮತ್ತೆ ಅದಕ್ಕೆ +4 ಲೋಕಸ್ ನಂಬರ್ ತಂತಾರೆ. ಅದನ್ನು ಆ್ಯಡ್ ಮಾಡ್ತಾ ಹೋದರೆ 13 ಮೂವ್ಸ್. 13 ಮೂವ್ಸ್ ಇದ್ರೂ ಅದು ಎಕ್ಸ್ಟೆನ್ಷನಲ್ಲಿದೆ, ಇಂಪಲ್ಸಲ್ಲಿದೆ ಅಂತ ಅದರ ಅರ್ಥ. ಓಕೆ. ಮತ್ತೆ 13 + 4 ಆ್ಯಡ್ ಮಾಡಿ 17. 17 + 4 21. ಸೊ ಮ್ಯಾಕ್ಸಿಮಮ್ 21 ಮೂವ್ಸು ಎಕ್ಸ್ಟೆನ್ಷನ್ನಲ್ಲಿ ಇರಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಓಕೆ. ಸೊ ಈಗ ಆ್ಯಕ್ಚುಲಿ ಪ್ರಾಕ್ಟಿಕಲಿ ನಿಮಗೆ ಯಾವ ಥರ ಕೌಂಟ್ ಮಾಡಬೇಕು ಅನ್ನೋದನ್ನ ಈಗ ಹೇಳ್ತೀನಿ. ಓಕೆ. ಈಗ ನೋಡಿ. ಸೊ ಈಗ ನೀವು ಮೂವ್ಸ್ ನೆನ್ಪಿಟ್ಕೊಳ್ಳಿ. ಎಕ್ಸ್ಟೆನ್ಷನ್ದು ಮೂವ್ಸ್ ಯಾವ್ಯಾವಿದೆ? ಒಂದು 9 ಮಿನಿಮಮ್ಮು, 9 + 4 13, 13 + 4 17, 17 + 4 21. ಸೊ ಈ 21 ಮೂವ್ಸ್ ಇವು ಎಲ್ಲ ಎಕ್ಸ್ಟೆನ್ಷನ್ ಮೂವ್ಸ್ ಇವೆಲ್ಲ. ಓಕೆನಾ? ಇದು ಎಕ್ಸ್ಟೆನ್ಷನ್ ಮೂವ್ಸ್ ಅಂತಾರೆ. ಓಕೆ. ಈಗ 1, 2, 3, 4, 5, 6, 7, 8, 9. ಓಕೆ. ಈ 9 ಮೂವ್ಸ್ ಆಯ್ತಾ? 9 ಮೂವ್ಸ್ ಆಯ್ತು. ಸೊ ಈ 9 ಮೂವ್ಸ್ ಇದ್ದಾಗ ನೀವು ಕೌಂಟಿಂಗ್ ಹೇಗೆ ಮಾಡ್ತೀರಾ? ನಾರ್ಮಲಿ ಏನು ಮಾಡಬೇಕು ಅಂತಂದರೆ, ನೀವು
ಕೌಂಟಿಂಗ್ ಮಾಡುವಾಗ ವೇವ್ 3ನೇ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಕೌಂಟಿಂಗ್ ಮಾಡಬೇಕು. ಓಕೆ, ನಾನೀಗ ಅಸಂಪ್ಷನ್ ಮಾಡ್ತಾ ಇರೋದು ಏನಂತಂದ್ರೆ ವೇವ್ 3 ಕೌಂಟಿಂಗ್ ಅಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಈಗ. ಸೊ ಹಾಗಿದ್ದ ನೀವು ಹೇಗೆ ಕೌಂಟಿಂಗ್ ಮಾಡ್ತೀರಾ? ಸೊ 1, ಇದು 2, ಸೊ ಲಾಸ್ಟ್ ಇರುತ್ತಲ್ವಾ ಇದನ್ನ 3, 4 ಮತ್ತೆ 5 ಮಾಡಲಿಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಓಕೆ, ಸೊ ಇದನ್ನ ನಾ ಏನು ಮಾಡ್ತೀನಿ, ಸೈಕಲ್ ಅಂತ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ತಗೋತೀನಿ ಈಗ. ಆಮೇಲೆ ಈಗ 2ದು 1, 2ದು 2, 2 3, 2 4, 2 5 ಇದನ್ನ ಸೈಕಲ್ ಅಲ್ಲ ಪ್ರೈಮರಿ ಮಾಡಿಕೊಂಡು ಇದನ್ನ ಕಲರ್ ಚೇಂಜ್ ಮಾಡಿ. ಓಕೆ, ಸೊ ನೋಡಿ, ಸೊ ಇದು ನಿಮಗೆ ಇಲ್ಲಿಗೆ ಏನಾಗುತ್ತೆ, ಡಿಗ್ರಿ 1 ಕಂಪ್ಲೀಟ್ ಆಗುತ್ತೆ. ಆಯ್ತಾ? ಸೊ ಇದು 9 ಮೂವ್ಸ್ ಇದ್ದಾಗ ಈ ತರ ನೀವು ಇದು ಮಾಡಬೇಕು. ಓಕೆ, ಸೊ ಈಗ 13 ಇದ್ದಾಗ ಏನ್ ಮಾಡ್ತೀರಾ? 1 2 3 4 5 6 7 8 9 10 11 12 13. ಓಕೆ, ಸೊ ಈಗ ನೋಡಿ 0 1 2 3 4 5. ಸೊ ಕೊನೆಗೆ ಏನಿರುತ್ತಲ್ವ 2 ಮೂವ್, ಅದನ್ನ ನೀವು ಅದಕ್ಕೆ ಅಂದ್ರೆ ವೇವ್ 3 ಏನಿರುತ್ತಲ್ಲ ಇದನ್ನೇ ಎಕ್ಸ್ಟೆನ್ಷನ್ ನಲ್ಲಿ ಇರಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಓಕೆ, ಸೊ ಇದನ್ನ ಏನ್ ಮಾಡಮ್ಮ, ಸೈಕಲ್ ರೆಡ್ ಕಲರ್ ಮಾಡಿ. ಓಕೆ, ಮತ್ತೆ 0 1 2 3 4 5 ಪ್ರೈಮರಿ ಬ್ಲೂ. ಆಯ್ತಾ? ಸೊ ನಿಮಗೆ ಇದು 5 ಮುಗೀತು, ಇದು ಡಿಗ್ರಿ 3 ಮುಗೀತು. ಇದು ಇಲ್ಲಿ 3 ವೇವ್ ಎಕ್ಸ್ಟೆನ್ಷನ್ ಇದೆ. ಮತ್ತೆ ನೋಡಿ ಇಲ್ಲಿ 3rd ವೇವ್ನೇ ಎಕ್ಸ್ಟೆನ್ಷನ್ ಅಲ್ಲಿ ಇರೋದು. ಓಕೆ, ಸೊ ಮತ್ತೆ ಇಲ್ಲಿ ಇಂಟರ್ನಲ್ ಕೌಂಟಿಂಗ್ ಹೋಗ್ಬೇಕು. ಇದು ಸೈಕಲ್ 2ದು ಮತ್ತೆ 1 2 3 4 ಇದು 5. ಇದನ್ನ ಗ್ರೀನ್ ಮಾಡ್ತೀನಿ. ನಿಮಗೆ ಇಲ್ಲಿ ಪ್ರೈಮರಿ ಅಲ್ಲ ಮೈನರ್ ಇಡೋಮ್ಮ ಇದನ್ನ ನೋಡಿ. ಆಯ್ತಾ? ಸೊ ಈ ತರ ಕೌಂಟಿಂಗ್ ಆಗುತ್ತೆ. ಕರೆಕ್ಟಾ? ಯಾವ ತರ ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಕೌಂಟಿಂಗ್? ಸೊ ಈಗ 17 ಹೇಗೆ ಮಾಡ್ಬೇಕು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಆಯ್ತಾ? ನಾನೀಗ 21 ಮೂವ್ಸ್ ಹೇಳ್ತೇನೆ ನಿಮಗೆ. Three, 5 6 7 8 9 11 12 13 14 15 16 17 18 19 20 20. ಸೊ ಈಗ 0 1 2 3 4 5 ಇದನ್ನ ನಾನು ಸೈಕಲ್ ರೆಡ್. ಓಕೆ, ಇದು 1 2 3 1 2 3 4 5 ಇದು ಸೈಕಲ್ ಆದ್ಮೇಲೆ ಪ್ರೈಮರಿ, ಇದನ್ನ ಬ್ಲೂ ಕಲರ್ ಅಲ್ಲಿ ಮಾಡ್ತೀನಿ. ಓಕೆ, ಮತ್ತೆ 0 2 3 4 5 ಇದನ್ನ ಗ್ರೀನ್ ಕಲರ್ ಮಾಡೋಣ. ಪ್ರೈಮರಿ ಆದ್ಮೇಲೆ ಇಂಟರ್ಮೀಡಿಯೇಟ್ ಅಲ್ಲಿ ಹೋಗಿ ಆಮೇಲೆ ಮತ್ತೆ 0 1 2
3 ಸಾರಿ 4 5 ಇದು 3 ಇಲ್ಲಿ ಬರುತ್ತೆ. ಸೊ ಇದನ್ನ ನೀವು ಎಲ್ಲೋ ಮಾಡಿ, ಬಟ್ ಇದನ್ನ ಇಂಟರ್ಮೀಡಿಯೇಟ್ ಆಗಿ ಮೈನರ್ ಬರುತ್ತೆ. ಓಕೆ, ಮತ್ತೆ 0 1 2 3 4 5 ಇದು ನಿಮಗೆ ಮೈನರ್ ಇದು ಮಿನೆಟ್ ಮಾಡಿ. ಓಕೆ, ಸೊ ಈ ತರ ನೀವು ಕೌಂಟಿಂಗ್ ಮಾಡಬೇಕು. ಸೊ ಇವು 3 ಎಕ್ಸ್ಟೆನ್ಷನ್ ವೇವ್ಸ್ ಬಗ್ಗೆ ಹೇಳಾಯ್ತು. ಈಗ ನೆಕ್ಸ್ಟ್ ವಿಡಿಯೋಸ್ ಓಕೆ, ನಿಮಗೆ ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ನಿಮಿಷ. ಸೊ ನಿಫ್ಟಿಯಲ್ಲಿನೇ ಹೋಗುವ. ಈಗ ನೋಡಿ, ಇದನ್ನೇ ಕನ್ಸಿಡರ್ ಮಾಡಿ. ಈಗ ಕರೆಕ್ಟ್ ಆಗಿದೆ. ಇದು 0 1 ಇದನ್ನೇ ನಾವು ಈಗ ಡಿಗ್ರಿ ಇದ್ದದ್ದು ಸೈಕಲ್ ಮಾಡ್ಕೋ, ಇದನ್ನ ರೆಡ್ ಕಲರ್ ಮಾಡುವ. ಆಯ್ತಾ? ಸೊ 1 2 3 4 ಇನ್ನು 5 ಮುಗಿದಿಲ್ಲ. ಓಕೆ, ಸೊ ಥರ್ಡ್ ವೇವ್ನ ಎಕ್ಸ್ಟೆನ್ಷನ್ ಅಲ್ಲಿ ತಿಳ್ಕೊಂಡಿದ್ದೀವಿ ಈಗ. ಸೊ ಈಗ ನೆಕ್ಸ್ಟ್ ಇದನ್ನ ಕೌಂಟಿಂಗ್ ಮಾಡಬೇಕು. ಇದು ಎಕ್ಸ್ಟೆನ್ಷನ್ ಇದೆ ಅಂತ ತಿಳ್ಕೋದು ಈಗ. ಸೊ ಈಗ 0 1 2 3 4 ಇದು 5. ಸೊ ಇದು ನಿಮಗೆ ಬ್ಲೂ ಮಾಡಿ, ಸೈಕಲ್ ಇದ್ದದ್ದು ಪ್ರೈಮರಿ ಆಗುತ್ತೆ. ಓಕೆ, ಸೊ ಮತ್ತೇನು 3ನೇ ಎಕ್ಸ್ಟೆನ್ಷನ್ ಇದೆ ಅಂತ. ಓಕೆ, ಇದು 0 1 2 ಸ್ಮಾಲ್ ಇದೆ ನೋಡಿ, ತುಂಬಾ ಸ್ಮಾಲ್ ಇದೆ, ಮೈಕ್ರೋಸ್ಕೋಪಿಕ್ ಅಂತ ಗೊತ್ತಾ? ಅದನ್ನ ಹೇಳ್ತೀನಿ ನಿಮಗೆ, ಮೈಕ್ರೋಸ್ಕೋಪಿಕ್ ಅಂತಂದ್ರೆ. ಸೊ 3 4 ಇದು 5 ನಿಮಗೆ ಆಯ್ತಾ? ಪ್ರೈಮರಿ ಇದು ಇಂಟರ್ಮೀಡಿಯೇಟ್ ಆಯ್ತು ಅಂತ. ಓಕೆ, ಮತ್ತೆ ನೋಡಿ ಇಲ್ಲಿ ನಿಮಗೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಇಲ್ಲಿ. ಆಯ್ತಾ? 1 2 3 4 ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ವೇವ್ 5 ದಲ್ಲಿ ಹೋಗಿ ಈಗ. One, 2, 3, 4, 5. 0 1 2 3 4 ಇದು 5. ಸೊ ಮತ್ತೆ 5 ಇಂಟರ್ಮೀಡಿಯೇಟ್ ಮೈನರ್ ಆಗುತ್ತೆ. ಕಲರು ಓಕೆ, ಸೊ ನಿಮ್ಗೆ ಮತ್ತೆ ಇಲ್ಲಿ ಹೋಗಿಬೇಕಾದ್ರೆ ನಿಮ್ಗೆ ನೋಡಿ, ಮತ್ತೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆಯಾ? 0 1 2 3 4 ಇದು 5. ಇದನ್ನ ಮೈನರ್ ಇದ್ದದ್ದು ಮೇಂಟೈನ್ ಮಾಡ್ಕೋದೆ. ಕಲರ್ ಓಕೆ, ನೋಡಿ ಆಯ್ತಾ? ಮತ್ತೆ ಇನ್ನು ಡೀಪ್ ಹೋಗ್ಬೇಕಾ? ನೋಡಿ, ಮತ್ತೆ ವೇವ್ 3 ಎಕ್ಸ್ಟೆನ್ಷನ್. ವೇವ್ 3 ಎಕ್ಸ್ಟೆನ್ಷನ್ ನೋಡಿ, ಮತ್ತೆ 1 2 ಆಯ್ತಾ? 3 4 5 ಮತ್ತೆ ಕಲರ್ ಚೇಂಜ್ ಮಾಡಿದ್ದು. ಇದು ಮಿನಿಟ್ ಇದೆಯಾ? ಸಬ್ ಮಿನಿಟ್ ಹೋಗಿ. ಆಯ್ತಾ? ನೋಡಿ, ಮತ್ತೆ ವೇವ್ 3 ಆಯ್ತಾ? ಸೊ ನೀವು ಹೀಗೆ ಎಷ್ಟು ಡೀಪ್ ಹೋಗ್ತಿರೋ ಅಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದ್ದಾಗ ಯಾವ ತರ ಕೌಂಟ್ ಮಾಡ್ಬೇಕಂತ. ಸೊ ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಿದ್ದೀನಿ. ಯಾವುದೋ ಒಂದೊಂದು ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇರ್ತವೆ. ಸೊ ಅವಾಗ ಅಕಾರ್ಡಿಂಗ್ಲಿ ನೀವು
ಚೇಂಜ್ ಮಾಡ್ಕೋಬೇಕು. ಇನ್ನು ನಿಮಗೆ ಕೌಂಟಿಂಗ್ ಪ್ರಾಕ್ಟೀಸ್ ಅಷ್ಟೊಂದು ಇನ್ನೂ ಹೇಳಿಲ್ಲ ನಿಮಗೆ, ಓಕೆನಾ? ಸೊ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಓಕೆ, ಸೊ ನೀವು ಎಷ್ಟು ಕೌಂಟಿಂಗ್ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಕೌಂಟಿಂಗಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ಎಕ್ಸ್ಟೆನ್ಷನ್ ರೂಲ್ಸ್ ಆಫ್ ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಅವೇನು ರೂಲ್ಸು ಎಕ್ಸ್ಟೆನ್ಷನ್ದು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ವಿಡಿಯೋ ನೋಡ್ತಾ ಇರ್ರಿ, ಅರ್ಥ ಮಾಡ್ಕೋಕೆ ಟ್ರೈ ಮಾಡಿ. ಹೊಸೊಬ್ಬರಿಗೆ ತುಂಬ ಬೇಗ ಅರ್ಥ ಆಗಲ್ಲ. ಸೊ ನೀವು ರಿಪೀಟೆಡ್ಲಿ ವಿಡಿಯೋಸ್ನ ನೋಡ್ಕೊಂಡು ಅರ್ಥ ಮಾಡ್ಕೋಕೆ ಟ್ರೈ ಮಾಡಿ. ಓಕೆ, ಇದರಲ್ಲಿ ಓನ್ಲಿ ಒಂದೇ ಇಂಪಾರ್ಟೆಂಟು ಪ್ರಾಕ್ಟೀಸು. ನೀವು ಇಲೇಟ್ ವೇವ್ ಪ್ರಾಕ್ಟೀಸ್ ಎಷ್ಟು ಕೌಂಟಿಂಗ್ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ತಪ್ಪಾದರೂ ಪರವಾಗಿಲ್ಲ, ಪಾಸಿಬಿಲಿಟೀಸ್ ಈ ಕೌಂಟಿಂಗಲ್ಲಿ ಏನು ಗೊತ್ತಾ, ನೀವು ಒಂದೇ ಇದರಲ್ಲಿ ಇದು ಕರೆಕ್ಟ್ ಕೌಂಟಿಂಗ್ ಅಂತ ನೀವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಕೌಂಟಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲೂ ಲೈವ್ ಕೌಂಟಿಂಗ್ ಮಾಡೋದಂತೂ ಇನ್ನೂ ಕಷ್ಟ. ಯಾಕೆಂದರೆ ಲೈವ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆದಂಗೆ ಕೌಂಟಿಂಗ್ ಎಕ್ಸ್ಪೆಕ್ಟೇಷನ್ಸು ಬೇರೆ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಅಷ್ಟೇ, ಒಂದೇ ಮತ್ತಲ್ಲಿ ಹೇಳಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ರೂಲ್ಸ್ ಆಫ್ ಎಕ್ಸ್ಟೆನ್ಷನ್ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಓಕೆ, ಸೊ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತು ಲೈಕ್ ಮಾಡಿ. ಆಮೇಲೆ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನೀವು ಯಾವುದಾದ್ರೂ ಸ್ಟಾಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಅದ್ರ ಬಗ್ಗೆ, ಅಂದರೆ ಅದನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟಾಕ್ಸ್ನ ನೀವು ಕಮೆಂಟಲ್ಲಿ ಹಾಕಿ ನಾನು ಅದನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು.